ಅಧ್ಯಾಯ 45 ಸಿಂಹಾವಲೋಕನ. ಶ್ರೀಶಂಕರ ಭಗವತ್ಪಾದರು ಸ್ಥಾಪಿಸಿದ ದಕ್ಷಿಣಾಮ್ನಾಯ ಪೀಠದಲ್ಲಿ ಬೆಳಗಿದ ಮಹಾತಪಸ್ವಿಗಳ ಪರಂಪರೆಯಲ್ಲಿ ಶ್ರೀ ಚಂದ್ರಶೇಖರ ಭಾರತೀಯವರು 34ನೆಯವರು. ಅವರ ಜೀವನ ಮತ್ತು ಅವರ ಅಂತ್ಯ ಎಲ್ಲವೂ ಸಹ ವೈಶಿಷ್ಟ್ಯಪೂರ್ಣವಾಗಿಯೂ ವಿಸ್ಮಯಕರವಾಗಿಯೂ ಇದ್ದವು. ಅಖಿಲ ಭಾರತ ವ್ಯಾಪ್ತಿಯುಳ್ಳ ಒಂದು ಮಠದ ಅಧ್ಯಕ್ಷರಾಗಿ ಸಂಪ್ರದಾಯಗಳು, ನೀತಿ ನಿಯಮಗಳು, ಪರಂಪರಾಗತವಾದ ಪದ್ಧತಿಗಳು, ಕಟ್ಟುಪಾಡುಗಳು ಇತ್ಯಾದಿಗಳ ಬಂಧನಕ್ಕೆ ಸಿಲುಕಿದ್ದರೂ ಸಹ ಇವೆಲ್ಲವುಗಳ ಮಧ್ಯೆ ಸ್ಥಿತಪ್ರಜ್ಞರಂತೆ ನಿರ್ಲಿಪ್ತರಾಗಿಯೇ ಇದ್ದರು. ತಾವರೆಯ ಎಲೆಯ ಮೇಲಿನ ನೀರಿನ ಬಿಂದುವಿನಂತೆ ಸರ್ವಸ್ವವನ್ನೂ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಪರಿವ್ರಾಜಕನಾಗಿ ವೈರಾಗ್ಯ ಮಾರ್ಗದಲ್ಲಿ ಇರಬೇಕಾದವರಿಗೆ ಒಂದು ದೊಡ್ಡ ಮಠದ ಆಡಳಿತ ವ್ಯವಸ್ಥೆ, ಆಗುಹೋಗುಗಳ ಹೊಣೆ, ಮೇಲ್ವಿಚಾರಣೆ ಮುಂತಾದವು ಗಂಟು ಬಿದ್ದವು. ಬ್ರಹ್ಮಚಿಂತನೆ, ತಪೋನುಷ್ಠಾನ, ಜ್ಞಾನಪ್ರಸಾರ ಇತ್ಯಾದಿ ಧರ್ಮೋದ್ಧಾರ ಕಾರ್ಯವೆಲ್ಲಿ? ಆಡಳಿತ ವ್ಯವಸ್ಥೆ, ಆಸ್ತಿಪಾಸ್ತಿಗಳ ವ್ಯವಹಾರ, ಖರ್ಚು ವೆಚ್ಚಗಳ ಲೆಕ್ಕಾಚಾರ ಮುಂತಾದ ಈ ಲೌಕಿಕ ವ್ಯಾಪಾರವೆಲ್ಲಿ? ಮಹಾಜ್ಞಾನಿಗಳು, ತಪೋನಿಧಿಗಳೂ ಆಗಿದ್ದ ಶ್ರೀ ಚಂದ್ರಶೇಖರ ಭಾರತೀಗಳವರು ಇಂತಹ ವ್ಯಾವಹಾರಿಕ ವಿಷಯಗಳಲ್ಲಿ ನಿರಾಸಕ್ತರಾಗಿಯೇ ಇದ್ದರು. ಈ ಎಲ್ಲ ಲೌಕಿಕ ವ್ಯವಹಾರವನ್ನು ದಕ್ಷತೆಯಿಂದ ನಿರ್ವಹಿಸಲು ಸರ್ಕಾರದ ಅಧಿಕಾರಿಯೊಬ್ಬನನ್ನು ನೇಮಿಸಿಕೊಳ್ಳುವ ವ್ಯವಸ್ಥೆಯೂ ಸಹ ಇವರ ಕಾಲದಲ್ಲಿಯೇ ಪ್ರಪ್ರಥಮವಾಗಿ ಜಾರಿಗೆ ಬಂತು. ಆಡಳಿತ, ಖರ್ಚು ವೆಚ್ಚ ಮುಂತಾದ ವ್ಯವಹಾರಗಳು, ಅದರಲ್ಲೂ ಮಠ ದೇವಸ್ಥಾನಗಳಿಗೆ ಸಂಬಂಧಿಸಿದವು, ಮನಸ್ಸಿಗೆ ತೃಪ್ತಿ ಸಮಾಧಾನಗಳನ್ನು ಕೊಡುವುದಕ್ಕಿಂತ ಇರುವ ಅಲ್ಪ ಸ್ವಲ್ಪ ಶಾಂತಿಯನ್ನೂ ಸಂತೋಷವನ್ನೂ ಕಳೆಯುತ್ತವೆಯಷ್ಟೇ. ಗುರುದೇವರು ಹಣ, ಹೊನ್ನು, ವಸ್ತ್ರಾಭರಣಗಳು ಇತ್ಯಾದಿಗಳಲ್ಲಿ ಸ್ವಾಭಾವಿಕವಾದ ಜಿಜ್ಞಾಸೆಯನ್ನು ಹೊಂದಿದ್ದರು. ಅವರುಡುತ್ತಿದ್ದುದು ಅಂಚಿಲ್ಲದ ಹತ್ತೆಯ ವಸ್ತ್ರವಷ್ಟೇ. ಹೊರಗೆಲ್ಲಾದರೂ ಹೋಗಬೇಕಾದಲ್ಲಿ ಮಾತ್ರ ರುದ್ರಾಕ್ಷಿ ಮಾಲೆಯನ್ನೋ ಸ್ಫಟಿಕ ಮಣಿಮಾಲೆಯನ್ನೋ ಧರಿಸುತ್ತಿದ್ದರು. ಉಪಯೋಗಿಸುತ್ತಿದ್ದುದು ಮರದ ಆವುಗೆ. ಅತ್ಯಂತ ಸರಳವಾದ ವಿರಾಗಿಯಾಗಿದ್ದರು ಅವರು. ಅವರ ದರ್ಶನಕ್ಕಾಗಿ ಬರುತ್ತಿದ್ದ ಜನ ಅರ್ಪಿಸುತ್ತಿದ್ದ ಕಾಣಿಕೆಗಳನ್ನು ಅವರು ಮುಟ್ಟುತ್ತಲೂ ಇರಲಿಲ್ಲ. ಹಣ್ಣು ಕಾಯಿಗಳನ್ನು ಫಲಮಂತ್ರಾಕ್ಷತೆಯೊಡನೆ ಭಕ್ತರಿಗೆ ಹಂಚಿಸಿಬಿಡುತ್ತಿದ್ದರು. ಯಾರಾದರೂ ಜನ್ಮ ಪತ್ರಿಕೆ, ಬ್ರಹ್ಮೋಪದೇಶ, ವಿವಾಹ ಪತ್ರಿಕೆಗಳನ್ನು ಸಮರ್ಪಿಸಿದರೆ ಅವುಗಳನ್ನು ನೋಡಿ ಪುನಃ ತಟ್ಟೆಯಲ್ಲಿಯೇ ಇಟ್ಟು ಅಕ್ಷತೆಯನ್ನು ಕೊಡುತ್ತಿದ್ದರು. ಹಲವಾರು ಜನ ನಾನಾ ವಿಧವಾದ ತಮ್ಮ ಸಮಸ್ಯೆಗಳನ್ನು ಭಿನ್ನವಿಸಿಕೊಂಡು ಪ್ರಾರ್ಥನಾ ಪತ್ರಗಳನ್ನು ಬರೆದುಕೊಂಡು ತಂದು ಒಪ್ಪಿಸುತ್ತಿದ್ದುದೂ ಉಂಟು. ಮದುವೆ ಮುಂಜಿ ಇತ್ಯಾದಿಗಳಿಗೆ ಸಹಾಯ ಬೇಡಿ ಕೋರಿಕೆಯ ಪತ್ರಗಳನ್ನು ಒಪ್ಪಿಸುತ್ತಿದ್ದುದೂ ಉಂಟು. ಗುರುಗಳು ಅವುಗಳನ್ನೆಲ್ಲ ಸ್ಪರ್ಶ ಮಾಡಿ ಸೂಕ್ತವಾದ ಪರಿಹಾರವನ್ನು ನೀಡುವಂತೆ ಮಠದ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತಿದ್ದರು. ಒಮ್ಮೆ ದೂರ ದೇಶದ ಬಹುಶಃ ಬೊಂಬಾಯಿ ಶಿಷ್ಯರೊಬ್ಬರು ಬಂದು ಗುರುದೇವರ ದರ್ಶನ ಮಾಡಿದರು. ಅವರು ತಟ್ಟೆಯ ತುಂಬಾ ಹಣ್ಣು ಹಂಪಲನ್ನು ಮತ್ತು ಒಂದು ದೊಡ್ಡ ಮೊತ್ತದ ಚೆಕ್ಕೊಂದನ್ನು ಕಾಣಿಕೆಯಾಗಿ ಇಟ್ಟು ನಮಸ್ಕರಿಸಿದರು. ಅವರ ಯೋಗಕ್ಷೇಮವನ್ನು ವಿಚಾರಿಸಿದ ನಂತರ ಗುರುಗಳು ಅವರಿಗೆ ಫಲಮಂತ್ರಾಕ್ಷತೆಯನ್ನಿತ್ತು ಅನುಗ್ರಹಿಸಿದರು. ತಟ್ಟೆಯಲ್ಲಿ ಇದ್ದ ಚೆಕ್ಕನ್ನು ಕೈಗೆ ತೆಗೆದುಕೊಂಡರು. ಅದು ತೀರಾ ಸಣ್ಣ ಕಾಗದದ ತುಂಡು, ಬರಹ ಇಂಗ್ಲಿಶಿನಲ್ಲಿತ್ತು. ಅದು ಲಗ್ನ ಪತ್ರಿಕೆಯೋ ಭಿನ್ನಹ ಪತ್ರವೋ ಇರಬಹುದೆಂದು ಗುರುಗಳ ಭಾವನೆ. ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದರು. ಅವರಿಗೇನೂ ಅರ್ಥವಾಗಲಿಲ್ಲ. ಹತ್ತಿರದಲ್ಲಿಯೇ ನಿಂತಿದ್ದ ಆಪ್ತ ಸಹಾಯಕ ರಾಮಸೋಮಯಾಜಿಗಳನ್ನು ತೆಲುಗಿನಲ್ಲಿ ಇದೇನು ಎಂದು ಪ್ರಶ್ನಿಸಿದರು. ಅದು ಚೆಕ್ಕು ಮಹಾಸ್ವಾಮಿ ಎಂದರು ರಾಮಸೋಮಯಾಜಿಗಳು. ಚೆಕ್ಕು? ಹಾಗಂದರೇನು? ಅದು ಹಣ ಸ್ವಾಮಿ. ಹೆಚ್ಚು ಹಣ ಪಾವತಿ ಮಾಡಬೇಕಾದಾಗ ಅದನ್ನು ಬರೆದು ಹೀಗೆ ಕೊಡುತ್ತಾರೆ ಎಂದರು. ರಾಮಸೋಮಯಾಜಿಯವರ ಮಾತು ಇನ್ನೂ ಮುಗಿದಿರಲಿಲ್ಲ. ಅಷ್ಟರಲ್ಲಿಯೇ ಸ್ವಾಮಿಗಳು ಚೇಳನ್ನು ಹಿಡಿದವರಂತೆ ನಡುಗಿ ಚೆಕ್ಕನ್ನು ಕೆಳಗೆ ಹಾಕಿಬಿಟ್ಟರು. ಶ್ರೀರಾಮಕೃಷ್ಣರ ಹಾಸಿಗೆಯಡಿಯಲ್ಲಿ ನರೇಂದ್ರನು ಪರೀಕ್ಷೆಗಾಗಿ ಒಂದು ನಾಣ್ಯವನ್ನಿಟ್ಟಿದ್ದನು. ರಾಮಕೃಷ್ಣರು ಬಂದು ಹಾಸಿಗೆಯ ಮೇಲೆ ಕುಳಿತು ತಕ್ಷಣವೇ ಎದ್ದು ಬಿಟ್ಟರು. ಮುಳ್ಳಿನ ಮೇಲೆ ಕುಳಿತವರಂತೆ. ನರೇಂದ್ರನು ಗುರುವು ಕಾಂಚನ ತ್ಯಾಗ ಮಾಡಿದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸಲು ಈ ಉಪಾಯ ಮಾಡಿದ್ದುದು. ಈಗ ಗುರುಗಳು ಶ್ರೀ ಶಾರದಾ ಪೀಠಾಧಿಪತಿಯಾಗಿ ಸಂಸ್ಥಾನದ ಆಸ್ತಿಪಾಸ್ತಿ ಎಲ್ಲಕ್ಕೂ ಒಡೆಯರಾಗಿದ್ದರೂ ಅಕಿಂಚನರಾಗಿಯೇ ಹೊನ್ನನ್ನು ಮಣ್ಣಿನಂತೆಯೇ ಭಾವಿಸಿದ್ದವರು. ವ್ಯವಹಾರ ಜಗತ್ತಿನಲ್ಲಿ ಅವರು ತಳೆದಿದ್ದ ನಿರಾಸಕ್ತಿಯು ಸ್ವಾಭಾವಿಕವಾಗಿ ಬಂದುದಾಗಿತ್ತಲ್ಲದೆ ಅದನ್ನು ನಿರ್ವಹಿಸುವ ಶಕ್ತಿ ಸಾಮರ್ಥ್ಯಗಳಿಲ್ಲದೆ ಬಂದುದಾಗಿರಲಿಲ್ಲ. ಶ್ರೀ ಗುರುಗಳಲ್ಲಿ ದರ್ಶನಕ್ಕಾಗಿ ಬರುತ್ತಿದ್ದ ಶಿಷ್ಯರು, ಭಕ್ತರು ಅನೇಕರು. ಇವರಲ್ಲಿ ಎಲ್ಲ ಜಾತಿಯ ಎಲ್ಲ ತರಹದ ಜನವೂ ಇರುತ್ತಿದ್ದರು.
ಭೀತಿ ಭಯನಾಶಕ್ಕಾಗಿ, ರೋಗ ರುಜಿನಗಳ ನಿವಾರಣೆಗಾಗಿ, ಕಷ್ಟ ನಷ್ಟಗಳ ಪರಿಹಾರಕ್ಕಾಗಿ ಬರುತ್ತಿದ್ದ ಜನ ಅನೇಕರು. ದುಃಖಿಗಳು ಅರ್ಥಿಗಳಿಗೂ ಗುರುವರಿಯರು ಪರಮ ಮಿತ್ರರಾಗಿದ್ದರು. ಕೆಲವು ಸಂದರ್ಭಗಳಲ್ಲಿ ಅವು ಅನಿವಾರ್ಯವಾಗಿದ್ದಾಗ ಮಾತ್ರ ತಮ್ಮ ಯೋಗ ಶಕ್ತಿಯಿಂದಲೂ ಮಂತ್ರಶಕ್ತಿಯಿಂದಲೂ ಹಲವಾರು ಲೀಲೆಗಳನ್ನು ನಡೆಸುತ್ತಿದ್ದರು. ಭೂತ ಭವಿಷ್ಯತ್ತೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಅರಿಯುತ್ತಿದ್ದುದು, ಕೆಲವೊಮ್ಮೆ ಪ್ರಕಾಶಪಡಿಸುತ್ತಲೂ ಇದ್ದರು. 1951ರಲ್ಲಿ ನೇಪಾಳದ ರಾಜ ತ್ರಿಭುವನರು ಸಿಂಹಾಸನಾಚ್ಯುತರಾಗಿ ಭಾರತಕ್ಕೆ ಓಡಿ ಬಂದಿದ್ದ ಸಮಯದಲ್ಲಿ ಶ್ರೀ ಗುರುವರ್ಯರು ರಾಜ ತ್ರಿಭುವನರಿಗೆ ಶ್ರೀಮುಖವೊಂದನ್ನು ಕಳಿಸಿ ಶ್ರೀ ಪಶುಪತಿನಾಥ ಶ್ರೀ ಶಾರದಾದೇವಿಯ ಅನುಗ್ರಹದಿಂದ ರಾಜ್ಯವನ್ನು ಮತ್ತೆ ಗಳಿಸುತ್ತಾರೆಂದು ಆಶೀರ್ವದಿಸಿದ್ದರು. ಹಾಗೆಯೇ ರಾಜ ತ್ರಿಭುವನರು ತಮ್ಮ ರಾಜ್ಯವನ್ನು ಗಳಿಸಿಕೊಂಡರಲ್ಲವೇ? ಮತ್ತೊಮ್ಮೆ ಹಲವಾರು ಅಧಿಕಾರಿಗಳು ಶ್ರೀ ಗುರುದರ್ಶನಕ್ಕೆ ಬಂದಾಗ ಮಾತನಾಡುತ್ತಿದ್ದಂತೆಯೇ ಮೌನರಾದ ಗುರುಗಳು ಕೆಲವು ಕ್ಷಣಗಳ ಬಳಿಕ ಅತ್ಯಂತ ಕರುಣಾಪೂರಿತರಾಗಿ, ಪಾಪ, ಕೇರಳದಲ್ಲಿ ಮಳೆಯ ದೆಸೆಯಿಂದ ಎಷ್ಟೊಂದು ಅವಾಂತರವಾಗಿ ಬಿಟ್ಟಿದೆ, ಎಷ್ಟೊಂದು ಗುಡಿಸಲುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿವೆ, ಎಷ್ಟೊಂದು ಜನ ಅನಾಥರಾಗುತ್ತಿದ್ದಾರೆ ಎಂದು ನುಡಿದರು. ಹತ್ತಿರವಿದ್ದವರಿಗೆ ಇದೇನೆಂದು ಅರ್ಥವಾಗಲಿಲ್ಲ. ಆದರೆ ಮಾರನೆಯ ದಿನ ಕೇರಳದಲ್ಲಿ ಹಿಂದಣ ದಿನ ನಡೆದ ಮಳೆ ಪ್ರವಾಹಗಳ ಹಾವಳಿಯ ಕಥೆಯ ವರ್ತಮಾನ ಬಂದಿತ್ತು. ಇಂತಹ ನಿದರ್ಶನಗಳು ಅನೇಕವಿದೆ. ಹಾಗೆಯೇ ಇನ್ನೊಂದು ದಿನ ಉಡುಪಿಯ ಗೋಶಾಲೆಗೆ ಬೆಂಕಿ ಬಿದ್ದಿದೆ ಎಂದು ನುಡಿದರು. ಅನಂತರ ಅದು ದಿಟವಾಗಿ ಯಾರೋ ಬಂದು ಬೆಂಕಿ ಆರಿಸಿದರು ಎಂಬ ವಾರ್ತೆ ಪ್ರಕಟವಾಯಿತು. ತಮ್ಮ ಕಷ್ಟ ನಷ್ಟ, ದುಃಖ, ದಾರಿದ್ರ್ಯ, ರೋಗ ರುಜಿನ ಮುಂತಾದ ಅಡ್ಡಿ ಅಡಚಣೆಗಳಿಗೆ ಅನೇಕರು ಗುರುವರ್ಯರನ್ನು ಆಶ್ರಯಿಸಿ ಪರಿಹಾರವನ್ನು ಬೇಡುತ್ತಿದ್ದರು. ಕರುಣಾಮೂರ್ತಿಯಾದ ಗುರುವರ್ಯರು ಅಂಥವರಿಗೆಲ್ಲ ಸೂಕ್ತ ಸಹಾಯ, ಭರವಸೆಗಳನ್ನು ಕೊಡುತ್ತಿದ್ದರು. ಪ್ರಸಾದವನ್ನು ಕರುಣಿಸುತ್ತಿದ್ದರು. ಅವರಲ್ಲಿ ಶರಣಾಗತರಾಗಿ ಬಂದವರು ತಮ್ಮ ದುಃಖ, ಕಾರ್ಪಣ್ಯ, ರೋಗ ರುಜಿನಗಳನ್ನು ಕಳೆದುಕೊಂಡು ಪುನರ್ಜನ್ಮವನ್ನೇ ಪಡೆದುಕೊಂಡು ಶ್ರದ್ಧಾವಂತರಾಗಿ ಹಿಂತಿರುಗುತ್ತಿದ್ದರು. ಹೀಗೆ ತಮ್ಮ ಲೌಕಿಕ ಕಷ್ಟ ಪರಿಹಾರ ದೊರಕಿದ ಜನ ಗುರುಗಳಲ್ಲಿ ಅನನ್ಯ ಭಕ್ತಿಯನ್ನು, ಪೂಜ್ಯತೆಯನ್ನೂ ಹೊಂದಿದ್ದವರೇ ಆಗಿದ್ದರು. ಸ್ವಲ್ಪವೂ ಧಾರ್ಮಿಕ ವಿಷಯಗಳಲ್ಲಿ ನಂಬಿಕೆ ಇರದವರು, ಕೇವಲ ಪ್ರಾಪಂಚಿಕ ದೃಷ್ಟಿಯುಳ್ಳವರು, ನಾಸ್ತಿಕರು ಮುಂತಾದವರು ಗುರುವರ್ಯರಲ್ಲಿ ಬಂದಾಗ ಕೇವಲ ಅವರ ದೃಷ್ಟಿ ಮಾತ್ರದಿಂದಲೇ ಪರವಶರಾಗಿ ಅವರಲ್ಲಿ ಗೌರವವನ್ನೂ ಪೂಜ್ಯತೆಯನ್ನೂ ತಾಳುತ್ತಿದ್ದರು. ಒಂದೆರಡು ಮಾತುಗಳಿಂದ, ಕರಗಳ ಸಂಜ್ಞೆಯಿಂದ ಅಂಥವರಲ್ಲಿ ವಿಶೇಷವಾದ ಬದಲಾವಣೆಯುಂಟಾಗಿ ಅವರು ಗುರುವರ್ಯರಲ್ಲಿ ಅನುಗ್ರಹವನ್ನು, ಆಶೀರ್ವಾದವನ್ನೂ ಪ್ರಾರ್ಥಿಸುತ್ತಿದ್ದರು. ಧಾರ್ಮಿಕ ವಿಷಯಗಳಲ್ಲಿಯೂ ಸನಾತನ ತತ್ವಗಳಲ್ಲಿಯೂ ಶ್ರದ್ಧೆ, ನಂಬಿಕೆಗಳನ್ನು ಗಳಿಸಿಕೊಂಡು ತಮ್ಮ ತಮ್ಮ ಸಾಧನೆಯಲ್ಲಿ ಮುಂದುವರಿಯಲು ಉತ್ಸಾಹವನ್ನೂ ಶಕ್ತಿಯನ್ನೂ ಪಡೆಯುತ್ತಿದ್ದರು. ಶ್ರೀಗಳವರು ತಮ್ಮ ಪ್ರಥಮ ಸಂಚಾರದಲ್ಲಿ ತಮಿಳುನಾಡಿನ ದೇವಕೋಟೆಯಲ್ಲಿ ಬಿಡಾರ ಮಾಡಿದ್ದರು. ಆಗೆಲ್ಲ ಗುರುಗಳು ವಾಸ ಮಾಡುತ್ತಿದ್ದ ಸ್ಥಳಗಳಲ್ಲಿ ಜನರಿಗೆ ಅನ್ನ ಸಂತರ್ಪಣೆಯಾಗುತ್ತಿತ್ತು. ಕೆಲವು ಊರುಗಳಲ್ಲಿ ಸಾವಿರಾರು ಜನ ಮಠದ ಬಿಡದಿಯಲ್ಲಿ ಪ್ರಸಾದ ಭೋಜನ ಮಾಡುತ್ತಿದ್ದರು. ಆದರೆ ದೇವಕೋಟೆಯಲ್ಲಿ ನೀರಿಗೆ ತುಂಬಾ ತೊಂದರೆಯಿತ್ತು. ಮಠದ ಆತಿಥೇಯರಿಗೆ ನೀರನ್ನು ಒದಗಿಸುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಜಲದ ಅಭಾವವು ತೀರಾ ಜಾಸ್ತಿಯಾದಾಗ ಸರ್ವಾಧಿಕಾರಿ ಶ್ರೀಕಂಠಶಾಸ್ತ್ರಿಗಳು ಗುರುಗಳು ಬಿಡಾರವನ್ನು ಅಲ್ಲಿಂದ ಬೇರೆ ಊರಿಗೆ ಬದಲಾಯಿಸುವುದು ಮೇಲು ಎಂದೆನಿಸಿತು. ಆ ವರ್ಷದ ಚಾತುರ್ಮಾಸ್ಯ ವ್ರತವು ಕುನ್ನಕ್ಕುಡಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿಶ್ಚಿತವಾಗಿದ್ದುದರಿಂದ ಅಲ್ಲಿಯವರೆಗೆ ಬೇರೆ ನಗರದಲ್ಲಿ ಕ್ಯಾಂಪ್ ಮಾಡುವುದು ಒಳಿತೆಂದು ಶಾಸ್ತ್ರಿಗಳ ಅಭಿಪ್ರಾಯವಾಗಿತ್ತು. ಅವರು ಆ ಮಧ್ಯಾಹ್ನ ಗುರುಗಳನ್ನು ದರ್ಶಿಸಿ, ಇಲ್ಲಿ ನೀರಿನ ಅಭಾವವು ತೀರಾ ಹೆಚ್ಚಾಗಿದೆ. ಮಠದ ಆನೆ, ಎತ್ತು, ಕುದುರೆ, ಪ್ರಾಣಿಗಳು ದಾಹ ಧಗೆಗಳಿಂದ ಕಂಗಾಲಾಗಿವೆ. ಊಟಕ್ಕೆ ಬರುವ ಜನಗಳಿಗೆ ಕುಡಿಯುವುದಕ್ಕೂ ಕೈ ತೊಳೆಯುವುದಕ್ಕೂ ತುಂಬಾ ಕಾರ್ಪಣ್ಯವಾಗಿದೆ. ಆದ್ದರಿಂದ ಸನ್ನಿಧಾನವು ಸಮ್ಮತಿ ನೀಡಿದರೆ ಬಿಡಾರವನ್ನು ಬೇರೆ ಊರಿಗೆ ಸಾಗಿಸಬಹುದು ಎಂದರು. ಗುರುಗಳು ಅದಕ್ಕೆ ಸಮ್ಮತಿಸಲಿಲ್ಲ. ಶಾಸ್ತ್ರಿಗಳನ್ನು ಕುರಿತು ಕೃಷ್ಣ ಶಾಸ್ತ್ರಿಗಳಿಗೆ ಹೇಳಿ, ಇವರು ಶಾಸ್ತ್ರಿಗಳ ಸಹೋದರರು, ಈಗಲೇ ಮಹಾಭಾರತದ ವಿರಾಟ ಪರ್ವವನ್ನು ಪಾರಾಯಣ ಮಾಡಿಸಿರಿ ಎಂದರು. ಆಗ ಮಧ್ಯಾಹ್ನವಾಗಿದ್ದು ಸ್ವಲ್ಪ ಹೊತ್ತಿಗೆಲ್ಲ ಊಟಕ್ಕೆ ಎಲೆಗಳನ್ನು ಹಾಕಬೇಕಾಗಿತ್ತು. ಗುರುಗಳ ಆದೇಶದಂತೆ ಪಾರಾಯಣ ಪ್ರಾರಂಭವಾಯಿತು. ಗುರುಗಳು ವಿಶಾಲವಾದ ಹಜಾರದಲ್ಲಿ ಸಿಂಹರಾಜನಂತೆ ಶತಪಥ ಹಾಕುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದರು. ಅವರ ಶರೀರವು ಯಾಂತ್ರಿಕವಾಗಿ ಉಯ್ಯಾಲೆಯಂತೆ ಇತ್ತಿಂದತ್ತ ಚಲಿಸುತ್ತಿದ್ದರೂ ಅವರ ಮನಸ್ಸು ಅದಾಗಲೇ ಅಂತರ್ಮುಖವಾಗಿತ್ತು. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಆಗಸದಲ್ಲಿ ಕಾರ್ಮೋಡಗಳು ಕಾಣಿಸಿಕೊಂಡವು.
ಹಗಲೇ ಸಂಜೆಯಂತೆ ಕತ್ತಲು ಕವಿಯಿತು. ವರುಣದೇವನು ವಾಯುವಿನೊಡಗೂಡಿ ಬಂದನು. ಮೊದಲು ತಂಪಾದ ಗಾಳಿ ಬೀಸಲಾರಂಭಿಸಿತು. ಅನಂತರ ಪಟಪಟನೆ ಬೆರಳು ಗಾತ್ರದ ಹನಿಗಳು ಸತತವಾಗಿ ಬೀಳಲು ಆರಂಭವಾಗಿ 2 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆಗರೆಯಿತು. ಜನಗಳು ವಿಸ್ಮಯ, ಹರ್ಷ, ಸಂತೋಷ, ಆಶ್ಚರ್ಯಗಳಲ್ಲಿ ಮಿಂದು ಮುಗ್ಧರಾದರು. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕಾಡಿದವು. ಗುರುದೇವರು ಇನ್ನೂ ಹಜಾರದಲ್ಲಿ ಇತ್ತಿಂದತ್ತ ಚಲಿಸುತ್ತಲೇ ಇದ್ದರು. ಶ್ರೀಕಂಠಶಾಸ್ತ್ರಿಗಳು ಬಂದು ಎದುರು ನಿಲ್ಲಲು ಗುರುಗಳು ಅವರತ್ತ ನೋಡಿ ತಮಿಳಿನಲ್ಲಿ "ಮಳೆ ಸಾಕಾಯಿತೆ" ಎಂದು ಕೇಳಿದರು. ಶಾಸ್ತ್ರಿಗಳು ಆಶ್ಚರ್ಯದಿಂದ ಪುಲಕಿತರಾಗಿ "ಸ್ವಾಮಿ, ಯಥೇಚ್ಛವಾಯಿತು" ಎಂದು ಬಿನ್ನವಿಸಿದರು. ಶ್ರೀ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರ ವಿಭೂತಿ ಪಾದದ 44ನೇ ಗುರು ಸ್ತೋತ್ರದಲ್ಲಿ ಯೋಗಿಯು ಪೃಥಿವ್ಯಾದಿ ಪಂಚಭೂತಗಳಲ್ಲಿ ಸಂಯಮ ಮಾಡುವುದರಿಂದ ಭೂತ ಜಯವು ಸಿದ್ಧಿಸಿ ಆ ಭೂತ ಧರ್ಮಗಳು ಆತನ ವಶವಾಗುತ್ತವೆ ಎಂದು ತಿಳಿಸಿದ್ದಾರಲ್ಲವೇ? ಅದಕ್ಕೆ ಇದೊಂದು ನಿದರ್ಶನ. ಹಾಗೆಯೇ ಗುರುವರಿಯರು ಜೀವರಾಶಿಯಲ್ಲಿ ಹೊಂದಿದ್ದ ಅನುಕಂಪಕ್ಕೂ ಇದೊಂದು ದೃಷ್ಟಾಂತ. ಶ್ರೀ ಗುರುವರಿಯರು ಅನೇಕರ ಲೌಕಿಕ ದುಃಖ ಸಂಕಟಗಳನ್ನು, ಆಧ್ಯಾತ್ಮಿಕ ಸಂದೇಹ ಸಂಶಯಗಳನ್ನು ನಿವೃತ್ತಿ ಮಾಡಿದ್ದರಲ್ಲವೇ? ಕೆಲವೊಮ್ಮೆ ಅವರು ನಡೆಸುತ್ತಿದ್ದ ಪವಾಡಗಳಿಂದ ಜನ ಆಕರ್ಷಿತರಾಗುತ್ತಿದ್ದರು. ಅಂಥ ಅಸಾಧಾರಣ ಲೀಲೆಗಳು ಬರಬರುತ್ತಾ ಕಡಿಮೆಯಾಗಿದ್ದವು. ಗುರುಗಳು ಹೆಚ್ಚು ಹೆಚ್ಚಾಗಿ ಅಂತರ್ಮುಖಿಗಳಾಗುತ್ತಿದ್ದುದು ಇದಕ್ಕೆ ಕಾರಣವಾಗಿತ್ತು. ಜನವು ತಮ್ಮಲ್ಲಿಯೇ ಅಡಗಿರುವ ಶಕ್ತಿಯನ್ನು ಕಂಡುಕೊಂಡು ಧೈರ್ಯ ಸಾಹಸಗಳಿಂದ ಜೀವನವನ್ನೆದುರಿಸಬೇಕೆಂದು ಗುರುಗಳು ಹೇಳುತ್ತಿದ್ದರು. ಅವರಲ್ಲಿ ನಿಜವಾದ ಜ್ಞಾನವನ್ನು ಅರಿಯುವ ಆಸಕ್ತಿಯಿಂದ ಬಂದವರು, ಆತನ ಸಾಧನೆಯ ಮಾರ್ಗದಲ್ಲಿನ ವಿಘ್ನಗಳ ಪರಿಹಾರಕ್ಕಾಗಿ ಬಂದವರು ಸ್ವಲ್ಪವೇ ಜನ. ಹಾಗೆ ಬಂದವರಿಗೆ ಯಾವಾಗಲೂ ತೆರೆದಿರುತ್ತಿತ್ತು ಮೋಕ್ಷದ್ವಾರ. ಇತ್ತೀಚೆಗೆ ತಮ್ಮ ದರ್ಶನವೇ ದೊರಕದೆ ಶಿಷ್ಯರೆಲ್ಲರೂ ನಿರಾಶರಾಗಿದ್ದಾರೆ ಎಂದು ಭಕ್ತರೊಬ್ಬರು ಬಿನ್ನವಿಸಲಾಗಿ, ನನ್ನನ್ನು ಕಾಣಲು ಬರುವವರಿಗೆ ನಾವೊಬ್ಬ ವೈದ್ಯರೋ ಮಾಂತ್ರಿಕರೋ ಆಗಿರಬೇಕೆಂಬ ಭಾವನೆಯೇ ತುಂಬಿರುತ್ತದೆ. ಶ್ರೀ ಭಗವತ್ಪಾದರು ಈ ಪೀಠ ಸ್ಥಾಪನೆ ಮಾಡಿದುದು ಆ ಕಾರಣಕ್ಕಾಗಿಯೇನೋ ಎಂದು ಮರು ನುಡಿದಿದ್ದರಷ್ಟೇ. ಆಧ್ಯಾತ್ಮಿಕ ವಿಷಯಗಳಲ್ಲಿ ತಮ್ಮಿಂದ ಮಾರ್ಗದರ್ಶನ ಬಯಸಿ ಬಂದವರಿಗೂ ಹೀಗೆಯೇ ತಮ್ಮ ದರ್ಶನ ಲಭ್ಯವಾಗದೇನೆ ಅಪಾರ ನಷ್ಟವಾಗುತ್ತಿದೆ ಎಂದು ಶಿಷ್ಯರು ಬಿನ್ನವಿಸಿದಾಗ, ಹಾಗೆ ನಿಜವಾಗಿ ಪ್ರಾಮಾಣಿಕವಾಗಿ ಬಂದವರು ಹೇಗಾದರೂ ನಮ್ಮನ್ನು ಕಂಡೇ ಕಾಣುತ್ತಾರೆ, ಅಗತ್ಯವಾದ ಮಾರ್ಗದರ್ಶನವನ್ನು ಪಡೆದೇ ಪಡೆಯುತ್ತಾರೆ ಎಂದು ಗುರುವರಿಯರು ಮರು ನುಡಿದುದನ್ನು ಹಿಂದೆಯೇ ಓದಿದ್ದೇವೆ. ಆಷಾಢಭೂತಿಗಳಿಗೂ ಡಾಂಭಿಕರಿಗೂ ಚೂಪುಗಾರರಿಗೂ ಅವರಲ್ಲಿ ಬರುವ ಅವಕಾಶವೇ ಸಿಗುತ್ತಿರಲಿಲ್ಲವಲ್ಲವೇ? ಇನ್ನು ಅವರಲ್ಲಿ ನಿಜವಾಗಿ ಮಾರ್ಗದರ್ಶನ ಬಯಸಿದವರು ಅವರನ್ನು ಹುಡುಕಿಕೊಂಡು ಬರಬೇಕಾಗಿಯೂ ಇರಲಿಲ್ಲ. ಮನಸಾ ಸ್ಮರಿಸಿದರೆ ಸಾಕಾಗಿತ್ತು. ಅಂಥವರಿಗೆ ಶ್ರೀ ಗುರುವರಿಯರೇ ಆಧ್ಯಾತ್ಮಿಕ ಸ್ಫೂರ್ತಿಯನ್ನೀಯುತ್ತಿದ್ದರು. ಅಂಥ ಪ್ರೇರಣೆಯ ಮೂಲಕ ಇಂದಿಗೂ ಸಹ ಶ್ರೀ ಚಂದ್ರಶೇಖರ ಭಾರತಿಗಳವರನ್ನು ಧ್ಯಾನಿಸುವುದರ ಮೂಲಕ ಜೀವನದಲ್ಲಿ ಶ್ರದ್ಧೆ, ನಂಬಿಕೆಗಳನ್ನು ಗಳಿಸಿಕೊಂಡು ಅನೇಕರು ಆತ್ಮ ಸಾಧನೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ಮಂತ್ರೇಶ್ವರ ಶರ್ಮಾ ಎಂಬ ಶಿಷ್ಯರಿಗೆ ಶ್ರೀ ಗುರುವರಿಯರೇ ಅಪ್ಪಣೆ ಕೊಡಿಸಿದ, ನೀವು ಇನ್ನೊಮ್ಮೆ ಶೃಂಗೇರಿಗೆ ಬರುವ ಮೊದಲು ನಾವು ಈ ನಶ್ವರವಾದ ಶರೀರ ಬಂಧನದಿಂದ ಮುಕ್ತರಾಗಿದ್ದಲ್ಲಿ ನೀವು ನಮ್ಮನ್ನು ಸ್ಮರಿಸಿದರೆ ಸಾಕು, ನೀವಿದ್ದಲ್ಲಿಯೇ ದರ್ಶನ ಸಿಕ್ಕುತ್ತದೆ ಎಂಬ ಈ ಗುರುವಾಣಿಯಂತೆಯೇ ಅನೇಕ ಜನ ಅಂಥ ಪ್ರೇರಣೆಯ ಮೂಲಕ ಇಂದಿಗೂ ಅವರ ಮಾರ್ಗದರ್ಶನ ಪಡೆಯುತ್ತಾ ಅಭ್ಯುದಯ ಹೊಂದುತ್ತಿದ್ದಾರೆ. ಶ್ರೀ ಗುರುದೇವರ ಅನುಗ್ರಹ ದೇಶಕಾಲಗಳ ಎಲ್ಲೆಯನ್ನು ಮೀರಿದುದು. ಗುರುದೇವರಿಂದ ಮಂತ್ರೋಪದೇಶವನ್ನು 1937ರಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಸರ್ಕಾರದ ಉದ್ಯೋಗಿ ಪಡೆದವರಲ್ಲೊಬ್ಬರು ಸ್ವಲ್ಪ ಕಾಲ ಜಪವನ್ನು ಮಾಡುತ್ತಿದ್ದು ಬಳಿಕ ನಿಲ್ಲಿಸಿ ಬಿಟ್ಟಿದ್ದರು. ಅನಂತರ ಜಪವನ್ನು ಪ್ರಾರಂಭಿಸಲೇ ಇಲ್ಲ. ಹಲವಾರು ವರ್ಷಗಳ ಅನಂತರ ಅವರಿಗೆ ಕ್ರಮೇಣ ತೊಂದರೆಗಳು ಪ್ರಾರಂಭವಾಗಿ ಆಸ್ತಿ ಪಾಸ್ತಿಯ ವ್ಯವಹಾರದಲ್ಲಿ ನಷ್ಟ ಕಷ್ಟಗಳು ಪ್ರಾಪ್ತವಾದವು. ಉದ್ಯೋಗದಲ್ಲಿಯೂ ಆತ ಆಕ್ಷೇಪ ಭರ್ತ್ಸನೆಗಳನ್ನು ಎದುರಿಸಬೇಕಾಯಿತು. ಅವುಗಳಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಹೆಚ್ಚಾದಷ್ಟು ಕಷ್ಟಗಳೂ ಹೆಚ್ಚಾದವು. ಅವರಿಗೆ ಮನಸ್ಸಿನಲ್ಲಿ ತಾವು ಮಂತ್ರ ಜಪವನ್ನು ಬಿಟ್ಟುದು ತಪ್ಪಾಯಿತೆಂಬ ಪಶ್ಚಾತ್ತಾಪ ಮೂಡಿತು. ನಿತ್ಯವೂ ಅವರು ಗುರುದೇವರನ್ನು ತಮ್ಮನ್ನು ಕಷ್ಟದಿಂದ ಪಾರುಗಾಣಿಸುವಂತೆ ಬೇಡಿಕೊಳ್ಳುತ್ತಿದ್ದರು. 1962ರಲ್ಲಿ ಅವರು ಆ ವರ್ಷದ ಆಷಾಢ ಶುದ್ಧ ಪೂರ್ಣಿಮೆಯ ದಿನ ಶ್ರೀ ಗುರುದೇವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ತಮ್ಮ ತಪ್ಪನ್ನು ಮನ್ನಿಸಿ ದಾರಿ ತೋರಿಸಬೇಕೆಂದು ಪ್ರಾರ್ಥಿಸಿದರು. ಆ ದಿನ ಪೂರ್ಣೋಪವಾಸ ಮಾಡಿ ಗುರುಗಳ ಅನುಗ್ರಹಕ್ಕಾಗಿ ಯಾಚಿಸಿದರು.
ಆ ರಾತ್ರಿ ಆತನ ಸ್ವಪ್ನದಲ್ಲಿ ಶ್ರೀ ಗುರುದೇವರು ದರ್ಶನವಿತ್ತು ಕಾಶಿಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳನ್ನು ದರ್ಶಿಸಿದರೆ ಅವರಿಂದ ಮಾರ್ಗದರ್ಶನ ದೊರಕುತ್ತದೆ ಎಂದು ಭರವಸೆಯನ್ನಿತ್ತರು. ಆತ ಹಲವು ದಿನಗಳ ನಂತರ ಕಾಶಿಗೆ ಹೋಗಿ ಶ್ರೀ ಸಚ್ಚಿದಾನಂದ ಸರಸ್ವತಿಯವರನ್ನು ಹುಡುಕಿ ಅವರ ದರ್ಶನವನ್ನು ಪಡೆದು ತಮ್ಮ ಅಳಲನ್ನು ಸ್ವಪ್ನದಲ್ಲಿ ಬಂದ ಆದೇಶವನ್ನು ತಿಳಿಸಿದರು. ಅವರಿಂದ ಪುನಃ ಆ ಮಂತ್ರದ ಉಪದೇಶವನ್ನು ಪಡೆದುಕೊಂಡರು. ಅನಂತರ ತುಂಬಾ ನಿಯಮಬದ್ಧರಾಗಿ ಜಪಾರಂಭ ಮಾಡಿದರು. ಮುಂದೆ ಸ್ವಲ್ಪ ದಿನಕ್ಕೆಲ್ಲ ಕಷ್ಟಗಳಿಂದ ಕ್ರಮೇಣ ಬಿಡುಗಡೆ ಹೊಂದಿದರು. ಶ್ರೀ ಗುರುದೇವರ ಅನುಗ್ರಹ ಅವರು ಮುಕ್ತರಾದ 8 ವರ್ಷಗಳ ನಂತರ ಆದುದು ಎಂಬುದನ್ನು ಸ್ಮರಿಸಿದಲ್ಲಿ ಅವರು ದೇಶ ಕಾಲಾತೀತರೆಂಬುದು ಗೋಚರವಾಗುತ್ತದೆಯಷ್ಟೇ. ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ. ಅಧ್ಯಾಯ 46 ಮಹಾಬೋಧಕ. ಈ ಹಿಂದಿನ ಹಲವಾರು ಅಧ್ಯಾಯಗಳಲ್ಲಿ ಶ್ರೀ ಗುರುವರ್ಯರ ಉಪದೇಶಗಳೇನೆಂಬುದನ್ನು ಓದಿದ್ದೇವೆ. ಈಗ ಮತ್ತೊಮ್ಮೆ ಅವುಗಳನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಳೋಣ. ಅದ್ವೈತ ಮತದ ಆಚಾರ್ಯರಾಗಿದ್ದ ಶ್ರೀ ಚಂದ್ರಶೇಖರ ಭಾರತಿಗಳವರು ನೇಮ ನಿಷ್ಠೆಯಲ್ಲಿಯೂ ಆಚಾರ ವಿಚಾರಗಳಲ್ಲಿಯೂ ಹೆಸರಾಂತರಾಗಿದ್ದವರು. ವೇದಗಳು, ಶಾಸ್ತ್ರಗಳು ಮತ್ತು ಪುರಾಣಗಳು ಮುಂತಾದವುಗಳಲ್ಲಿ ಅದ್ವಿತೀಯ ಪಂಡಿತರೂ ಆಗಿದ್ದರು. ಪ್ರತಿಯೊಬ್ಬರೂ ಅವರವರ ಕರ್ಮಗಳನ್ನು ಶ್ರದ್ಧೆಯಿಂದಲೂ ಆದರದಿಂದಲೂ ಆಚರಿಸಬೇಕೆಂದು ನುಡಿಯುತ್ತಿದ್ದ ಅವರು ಸನಾತನ ಧರ್ಮದ ವಿಶ್ವವ್ಯಾಪಕತ್ವದಲ್ಲಿ ಅಚಲ ವಿಶ್ವಾಸ ಹೊಂದಿದ್ದರೂ ಇತರ ಮತಗಳಲ್ಲಿಯೂ ಸಾಧನ ಮಾರ್ಗ ಉಂಟೆಂದು ನುಡಿಯುತ್ತಿದ್ದರು. ಒಮ್ಮೆ ಶಿಷ್ಯರೊಬ್ಬರು ತಾವು 6 ಜನ ಜೀವನ್ಮುಕ್ತರನ್ನು ಕಂಡಿರುವುದಾಗಿಯೂ ಅವರಲ್ಲಿ ಒಬ್ಬರು ಮುಸಲ್ಮಾನರೆಂದು, ಒಬ್ಬರು ಕ್ರೈಸ್ತ ಮತದವರೆಂದು, ಒಬ್ಬರು ಕುರುಬರೆಂದು, ಒಬ್ಬರು ವೈಷ್ಣವರೆಂದು, ಇನ್ನಿಬ್ಬರು ಇತರ ಜಾತಿಯವರೆಂದು ತಿಳಿಸಿದರು. ಅವರೆಲ್ಲರ ಸುತ್ತಮುತ್ತಲ ಸನ್ನಿವೇಶಗಳೆಲ್ಲವೂ ಬೇರೆ ಬೇರೆಯಾದರೂ ಅವರ ನಡೆ ನುಡಿ ಅನುಭವ ನಂಬಿಕೆಯದೆಲ್ಲ ಅದ್ವೈತವನ್ನೇ ಸೂಚಿಸುತ್ತವೆಂದು ನುಡಿದು ಹೀಗಿರಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹಾಗೇಕೆ ಇರಬಾರದು? ಜೀವನ್ಮುಕ್ತರಲ್ಲಿ ವ್ಯತ್ಯಾಸವಿರಲು ಹೇಗೆ ಸಾಧ್ಯ? ಅದ್ವೈತಾನುಭವವು ಶ್ರೀ ಶಂಕರ ಭಗವತ್ಪಾದರ ಶಿಷ್ಯರುಗಳ ಸ್ವತ್ತೇ. ಅದು ವಿಶ್ವತತ್ವ, ಶಾಶ್ವತ ತತ್ವ. ಅದು ಶ್ರೀ ಶಂಕರ ಭಗವತ್ಪಾದರಿಗೂ ಮೊದಲಿನಿಂದ ಇತ್ತು. ಅದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಎಂದು ಮರುನುಡಿದರು. ಯಾವ ಮತಾನುಯಾಯಿಗಳು ಬಂದರೂ ಅವರವರನ್ನು ಅವರವರ ಮತಗಳ ಕಡೆಗೆ ತಿರುಗಿಸಿ ಆ ಮತಗಳಲ್ಲಿಯೂ ಆತ್ಮ ಸಾಧನೆಯ ಮಾರ್ಗವಿದೆ, ಜ್ಞಾನಿಗಳು ಮಹಾತ್ಮರೂ ಇದ್ದಾರೆ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟು ತಮ್ಮಲ್ಲಿ ಬಂದ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮತಗಳಲ್ಲಿಯೇ ಶ್ರದ್ಧೆ ನಂಬಿಕೆಗಳನ್ನು ಮೂಡಿಸುತ್ತಿದ್ದರು. ಭಾರತೀಯತೆಗೆ ಮಾರುಹೋದ ಪಾಶ್ಚಾತ್ಯ ವಿದ್ಯಾವಂತರೊಬ್ಬರು ತಾವು ಹಿಂತಿರುಗಿ ಮತಾಂತರ ಹೊಂದಬೇಕೆಂಬ ಪ್ರಬಲ ಇಚ್ಛೆಯಿಂದ ಶ್ರೀ ಗುರುವರ್ಯರಲ್ಲಿ ಬಂದಾಗ ಶ್ರೀಗಳವರು ಆತನಿಗೆ ಕ್ರೈಸ್ತ ಮತದಲ್ಲಿಯೇ ನಂಬಿಕೆ ಇರುವಂತೆ ಉಪದೇಶ ಮಾಡಿದ್ದರು. ಅವರ ಉಪದೇಶ ಆತನಲ್ಲೆಷ್ಟು ಪರಿಣಾಮಕಾರಿಯಾಗಿತ್ತೆಂದರೆ ಆತ ಅವರಿಗೆ ಸಾಷ್ಟಾಂಗವೆರಗಿ, ಸ್ವಾಮೀಜಿ, ತಮ್ಮ ದಯಾಮಯ ಬೋಧನೆಗೆ ನಾನೆಷ್ಟು ವಂದಿಸಿದರೂ ಸಾಲದು. ತಮ್ಮ ಸನ್ನಿಧಿಯಿಂದ ಹಿಂತಿರುಗುವಾಗ ಉತ್ತಮ ಕ್ರೈಸ್ತ ಧರ್ಮಿಯಾಗುವುದರಲ್ಲಿ ಮೊದಲಿಗಿಂತಲೂ ಹೆಚ್ಚು ಶ್ರದ್ಧಾವಂತನಾಗುವೆನೆಂದು ತಮ್ಮಲ್ಲಿಗೆ ಬರುವಾಗ ನಾನು ನಂಬಿರಲಿಲ್ಲ. ಕ್ರೈಸ್ತ ಧರ್ಮೀಯನನ್ನು ಮೊದಲಿಗಿಂತಲೂ ಹೆಚ್ಚಾಗಿ ಅದರಲ್ಲಿ ಉತ್ತಮನಾಗುವಂತೆಯೂ, ಹಿಂದೂ ಧರ್ಮೀಯನನ್ನು ಮೊದಲಿಗಿಂತಲೂ ಹೆಚ್ಚು ಹಿಂದೂ ಧರ್ಮೀಯನಾಗುವಂತೆಯೂ ಬೋಧಿಸಿ ಪ್ರೇರೇಪಿಸುವುದೇ ಧರ್ಮೋಪದೇಶಕರಾದ ತಮ್ಮ ಉದ್ದೇಶವಾಗಿದ್ದರೆ ತಮ್ಮ ಧರ್ಮವು ವಿಶ್ವವಿಶಾಲವೆಂಬುದರಲ್ಲಿ ಸಂದೇಹವಿಲ್ಲ. ನನ್ನ ಧರ್ಮಾಭೀಷ್ಟವು ನೆರವೇರುವಂತೆ ದಯಮಾಡಿ ನನ್ನನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ಬಿನ್ನವಿಸಿದನು. ಹಿಂದೂ ಮತಕ್ಕೆ ಸೇರುವ ಇಚ್ಛೆಯಿಂದ ಬಂದ ಮತ್ತೊಬ್ಬ ಐರೋಪ್ಯನಿಗೆ ನಾವು ಹೆತ್ತ ತಾಯಿಯನ್ನು ಬದಲಾಯಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಜನ್ಮ ಪಡೆದ ಮತವನ್ನು ಬದಲಾಯಿಸುವುದೂ ಸಾಧ್ಯವಿಲ್ಲ. ಸ್ವಧರ್ಮದಲ್ಲಿಯೇ ಮುಕ್ತಿ ಮಾರ್ಗವರಸಬೇಕು. ಮತಾಂತರವು ಬಟ್ಟೆಯನ್ನು ಬದಲಿಸುವಂತಲ್ಲ ಎಂದು ಬೋಧಿಸಿದ್ದರು. ಧರ್ಮೋತ್ಥಾನವೆಂದರೆ ಇದೇ ಅಲ್ಲವೇ? ಜಗದ್ಗುರುಗಳೆಂದರೆ ಪ್ರತಿಯೊಬ್ಬನಿಗೂ ಅವನವನ ಮತಧರ್ಮದಲ್ಲಿಯೇ ಸಾಧನಾ ಮಾರ್ಗ ತೋರಿಸಿ ಬೋಧಿಸುವವರಲ್ಲವೇ? ಮತತತ್ವಗಳ ಆಚರಣೆಯಲ್ಲಿರತಕ್ಕ ಲೋಪದೋಷಗಳನ್ನೋ, ಜನಗಳಲ್ಲಿರತಕ್ಕ ಅಂಧಶ್ರದ್ಧೆಯನ್ನೋ, ಮತಗಳಿಗೆ ಸಂಬಂಧಿಸಿದ ಯಾವ ವಿಷಯವನ್ನಾದರೂ ಸಹ ಶ್ರೀ ಗುರುವರ್ಯರಲ್ಲಿ ನಿವೇದಿಸಿಕೊಳ್ಳಬಹುದಾಗಿತ್ತು. ಯಾವ ಸಂದರ್ಭದಲ್ಲೂ ಗುರುಗಳು ಉದ್ವಿಗ್ನಗೊಂಡುದಾಗಲಿ ಕೋಪಗೊಂಡುದಾಗಲಿ ಇಲ್ಲ. ನಿಧಾನವಾಗಿ ಎಲ್ಲ ವಿಚಾರಗಳನ್ನೂ ಚರ್ಚಿಸುತ್ತಾ, ವಿವರಿಸುತ್ತಾ, ಪ್ರಶ್ನಕರ ಮನಸ್ಸಿನಲ್ಲಿದ್ದ ಎಲ್ಲ ಸಂದೇಹಗಳನ್ನು ಹೊರಹೊರಡಿಸುತ್ತಾ ತಿಳುವಳಿಕೆ ನೀಡುತ್ತಿದ್ದರು.
ಕೇಳುವವರಿಗೆ ಹೃದಯವಾಗುವಂತೆ ಬುದ್ಧಿವಂತಿಕೆಗಿಂತಲೂ ಹೃದಯವಂತಿಕೆಗೆ ಶ್ರೀಗಳವರು ಹೆಚ್ಚು ಮೌಲ್ಯ ಕೊಟ್ಟಿದ್ದರು. 16 ಮತಗಳ ಧರ್ಮಗ್ರಂಥಗಳನ್ನು ಓದಿ ತುಲನಾತ್ಮಕ ಅಭ್ಯಾಸ ಮಾಡುವುದರಿಂದ ಉಪಯೋಗವೇನು? ವಿದ್ಯುತ್ ಶಕ್ತಿಯನ್ನು ಉತ್ಪನ್ನ ಮಾಡುವ ವಿಷಯದಲ್ಲಿ ಗಂಟೆಗಟ್ಟಲೆ ಉಪನ್ಯಾಸ ಮಾಡಬಹುದು. ಅದರಿಂದ ವಿದ್ಯುತ್ ಶಕ್ತಿ ಮೂಡಿ ಬೆಳಕಾಗುತ್ತದೆಯೇನು? ವ್ಯವಸಾಯ ವಿಷಯವಾಗಿ ದೇಶ ವಿದೇಶಗಳಲ್ಲೆಲ್ಲ ಪ್ರವಾಸ ಮಾಡಿ 16 ಪದವಿಗಳನ್ನು ಸಂಪಾದಿಸಿಕೊಂಡು ಬಂದರೆ ದೇಶದಲ್ಲಿ ವ್ಯವಸಾಯಾಭಿವೃದ್ಧಿಯಾದಂತಾಯಿತೇ? ಹೆಚ್ಚು ಬೆಳೆ ಬೆಳೆಯುತ್ತದೆಯೇ? ಈಗ ನಡೆಯಬೇಕಾದುದು ಈ ದಿಶೆಯಲ್ಲಿ ಕೆಲಸವೇ ವಿನಃ ಚರ್ಚೆಯಲ್ಲ. ಮತ ಗ್ರಂಥಗಳ ಅಧ್ಯಯನದಿಂದ ಬುದ್ಧಿಯ ಕುತೂಹಲವನ್ನೂ ದಾಹವನ್ನೂ ತಣಿಸಬಹುದೇ ವಿನಃ ಯಾವುದಾದರೊಂದು ಮಾರ್ಗದಲ್ಲಿ ಸಾಧನೆ ಮಾಡಿದಂತಾಗುವುದಿಲ್ಲ. ಶ್ರೀಗಳವರು ಹೇಳುತ್ತಿದ್ದುದು ಬುದ್ಧಿ ಮಾರ್ಗದಲ್ಲಿಯೂ ಕೆಲಸ ಎಂದರೆ ಗ್ರಂಥ ರಚನೆಯಲ್ಲ, ಮತ ತತ್ವಗಳ ಅನುಷ್ಠಾನ. ಅದಕ್ಕೆ ಅಗತ್ಯವಾದ ಸ್ಫೂರ್ತಿಯು ಹೃದಯದಿಂದ ದೊರಕಬೇಕೇ ವಿನಃ ಬುದ್ಧಿಯಿಂದ ದೊರಕಲಾರದು. ಸಂಶಯಾತ್ಮಕವಾದ ಬುದ್ಧಿಗೆ ಯಾವುದರಲ್ಲಿ ತಾನೇ ನಂಬಿಕೆ ಬಂದೀತು? ಬುದ್ಧಿಯು ಇಲ್ಲಿ ಹೃದಯದ ಅಣತಿಯಂತೆ ನಡೆದರೆ ಧರ್ಮಶ್ರದ್ಧೆ ಮೂಡುವುದರಲ್ಲಿ ಸಂದೇಹವೇ ಇಲ್ಲ. ಇಂದಿನ ವೈಜ್ಞಾನಿಕ ವಿಶ್ವದಲ್ಲಿ ವಿಪತ್ ಪರಂಪರೆಗಳ ಸುಳಿಯಲ್ಲಿ, ಭಯಭೀತಿಗಳ ಹಾವಳಿಯಲ್ಲಿ, ದಿನ ದಿನಕ್ಕೂ ಹೆಚ್ಚುತ್ತಿರುವ ಅಭದ್ರತೆ, ಕಷ್ಟ ಕಾರ್ಪಣ್ಯಗಳಲ್ಲಿ ಮನುಷ್ಯನನ್ನು ಉಳಿಸುವುದು ಧಾರ್ಮಿಕ ಶ್ರದ್ಧೆ ಮತ್ತು ನಂಬಿಕೆಗಳು. ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಿಂತಲೂ ಮುಖ್ಯವಾದುದು ಸ್ವಂತ ಆಚರಣೆಯಿಂದ ಉದಾಹರಣೆಯಾಗಬೇಕಾದುದು. ಸತ್ಯವಚನ, ನಿರ್ವಂಚನೆ, ನಿಸ್ವಾರ್ಥ ಅನುಕಂಪ ಮುಂತಾದ ಸಾಮಾನ್ಯ ಧರ್ಮಗಳನ್ನು ಪಾಲಿಸುವುದು. ಸುಳ್ಳಾಡುವುದು ತಪ್ಪೆಂದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಸುಳ್ಳನ್ನೇ ಪ್ರತಿಪಾದಿಸುವವರು ಎಷ್ಟು ಮಂದಿ ಇಲ್ಲ. ಮೋಸ ಮಾಡುವುದು ತಪ್ಪೆಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ವಂಚನೆಯ ಘಟನೆಗಳೇನಾದರೂ ಕಡಿಮೆಯಾಗಿವೆಯೇ? ಲಂಚಕೋರತನ, ಪರನಿಂದೆ, ಆತ್ಮ ಪ್ರಶಂಸೆ, ಅನ್ಯಾಯ ಮಾಡುವುದು, ದ್ರೋಹ ಚಿಂತನೆ, ಸುಳ್ಳು, ತಟವಟ ಮುಂತಾದವು ಆಧುನಿಕ ಜೀವನದ ಸಮಾಜದ ಅಂಗಗಳೇ ಆಗಿಬಿಟ್ಟಿವೆ. ಇವೆಲ್ಲವೂ ಕೆಟ್ಟುದೆಂದು ತಿಳಿದಿದ್ದರೂ ಜನ ಮತ್ತೆ ಮತ್ತೆ ಅವುಗಳನ್ನೇ ಆಶ್ರಯಿಸುತ್ತಾರೆ, ಸ್ವಾರ್ಥದಿಂದ, ದುರಾಸೆಯಿಂದ. ಈ ಸಾಮಾನ್ಯ ಧರ್ಮಾಚರಣೆಯೇ ಹೀನ ಸ್ಥಿತಿಯಲ್ಲಿರುವಾಗ ಇನ್ನು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಚರ್ಚೆ, ವಾದಗಳು, ಉಪನ್ಯಾಸ, ಭಾಷಣಗಳು, ಪ್ರತಿಪಾದನೆಗಳು ಏತಕ್ಕೆ? ಪ್ರಕಟವಾದ 106 ಆಧ್ಯಾತ್ಮಿಕ ಗ್ರಂಥಗಳನ್ನು, ಲೇಖನಗಳನ್ನು ಓದಿ ಮನನ ಮಾಡಿದವನು ಬ್ರಹ್ಮಜ್ಞಾನಿಯೇ? ಶ್ರೀ ಶಂಕರ ಭಗವತ್ಪಾದರ ಅದ್ವೈತವನ್ನು, ಶ್ರೀರಾಮಾನುಜರ ವಿಶಿಷ್ಟಾದ್ವೈತವನ್ನು, ಶ್ರೀ ಮಧ್ವರ ದ್ವೈತವನ್ನು ಓದಿದವನು, ಅವುಗಳನ್ನು ಕುರಿತು ಭಾಷಣ ಮಾಡುವವನು ತತ್ವಜ್ಞಾನಿಯಾಗುವನೇ? ಸ್ವಾನುಭವವು ಶೂನ್ಯವಾಗಿರುವಾಗ ಅಂಥವರು ಇತರರಿಗೆ ಯಾವ ರೀತಿ ಸಹಾಯವಾಗುವನು? ಓದಿದ ಮಾತ್ರಕ್ಕೆ ಆತ ವೇದಾಂತಿಯಾಗುವನೇ? ಲೌಕಿಕ ಕೆಲಸಗಳಾದ ಬಡಗಿಯ ಕೆಲಸ, ಕಮ್ಮಾರನ ಕೆಲಸ, ಅತ್ಯಂತ ಸಾಧಾರಣವೆಂದು ಪರಿಗಣಿಸಲ್ಪಟ್ಟ ಗುಮಾಸ್ತಿಯ ಕೆಲಸಕ್ಕೂ ತರಬೇತು ಅವಶ್ಯಕವಾಗಿರುವಾಗ ಆಧ್ಯಾತ್ಮಿಕ ವಿದ್ಯೆ ಕಲಿಯಲು ತರಬೇತು ಬೇಡವೇ? ಪುಸ್ತಕವನ್ನು ಓದಿದ ಮಾತ್ರಕ್ಕೆ ತಾಂತ್ರಿಕ ವಿದ್ಯೆಯಲ್ಲಿ ಯಾರಾದರೂ ಪರಿಣಿತಿ ಪಡೆಯಲು ಸಾಧ್ಯವೇ? ವೈದ್ಯ ಗ್ರಂಥವನ್ನು ಓದಿ ಯಾರಾದರೂ ವೈದ್ಯರಾಗುವರೇ? ಅಂಥವರಿಂದ ಯಾರಾದರೂ ಔಷಧಿಯನ್ನೂ ಸಲಹೆಯನ್ನೂ ಪಡೆಯಲು ಸಾಧ್ಯವೇ? ಅಂಥವರಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಯಾರಾದರೂ ಹೋಗುತ್ತಾರೆಯೇ? ಹಾಗೆಯೇ ವೇದಾಂತ ಗ್ರಂಥಗಳನ್ನು ಓದಿದ ಮಾತ್ರಕ್ಕೆ ಪರಿಣತಿ ಬರುವುದಿಲ್ಲ. ಅರ್ಹತೆ, ಯೋಗ್ಯತೆ ಬೇಕು. ವೇದಾಂತವನ್ನು ಅನುಷ್ಠಾನ ಮಾಡುವ ಮುನ್ನ ಮಾಡಬೇಕಾದರೆ ಅದಕ್ಕೆ ಮೊದಲು ಸಾಮಾನ್ಯ ಧರ್ಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು. ಇತರರನ್ನು ದ್ವೇಷಿಸದಿರುವುದು, ಸುಳ್ಳು ಹೇಳದಿರುವುದು, ಮೋಸ ಮಾಡದಿರುವುದು, ಇತರರ ವಸ್ತುಗಳನ್ನು ಅಪಹರಿಸದಿರುವುದು, ಜಂಭವನ್ನು, ಸೋಗನ್ನು ಕಳಚಿ ಹಾಕಿ ಪ್ರಾಮಾಣಿಕತೆಯಿಂದಿರುವುದು ಇತ್ಯಾದಿ ಸಾಮಾನ್ಯ ಧರ್ಮಗಳನ್ನು, ಪ್ರಾಥಮಿಕ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಉತ್ತೀರ್ಣರಾಗಬೇಕು. ಸಾಮಾನ್ಯ ಧರ್ಮದಲ್ಲಿ ನಿರತನಾದವನು ಮೊದಮೊದಲು ವಿಘ್ನಗಳನ್ನು ಎದುರಿಸಬೇಕಾದರೂ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಅವುಗಳನ್ನು ಅನುಷ್ಠಾನ ಮಾಡಬೇಕು. ಅದರಿಂದ ಆತನಿಗೆ ನಿಜವಾಗಿಯೂ ತೃಪ್ತಿ, ಸಮಾಧಾನಗಳು ದೊರಕುತ್ತದೆ. ಸಾಮಾನ್ಯ ಧರ್ಮಗಳಲ್ಲಿ ಸ್ಥಿರತೆಯನ್ನು ಪಡೆದ ನಂತರ ಗುರುವನ್ನಾಶ್ರಯಿಸಿ ವಿಶೇಷ ಧರ್ಮವಾದ ಆತ್ಮಜ್ಞಾನದ ಉಪದೇಶ ಪಡೆದು ಸಾಧನೆ ಮಾಡಬೇಕು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಪರಿರಂಭಣ ಮಾಡುವವನು ಮೊದಲು ಶ್ರದ್ಧೆಯನ್ನು ಹೊಂದಿರಬೇಕು. ಎಂದರೆ ಶಾಸ್ತ್ರವಾಕ್ಯದಲ್ಲಿ ನಂಬಿಕೆಯನ್ನು ತಳೆಯಬೇಕು. ಗುರು ತೋರಿದ ಹಾದಿಯಲ್ಲಿ ನಡೆಯಬೇಕು. ಅದರ ಮುಂದಿನ ಘಟ್ಟವೇ ದೈವಭಕ್ತಿ. ಅವನವನ ಅರ್ಹತೆಗೆ ತಕ್ಕಂತೆ ಶಿವ, ವಿಷ್ಣು, ದೇವಿ, ಸೂರ್ಯ, ಗಣಪತಿ ಇತ್ಯಾದಿ ಆವಿರ್ಭಾವಗಳನ್ನು ಉಪಾಸನೆ ಮಾಡಬೇಕು. ಭಕ್ತಿಯಿಂದ ಮನಃಪರಿಪಾಕವನ್ನು ಗಳಿಸಿಕೊಂಡು ಧ್ಯಾನ ಯೋಗದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು.
ಯೋಗವೆಂದರೆ ಮನಸ್ಸನ್ನು ಧ್ಯಾನ ಮೂರ್ತಿಯಲ್ಲಿ ಕೇಂದ್ರೀಕರಿಸುವುದು. ಅದಾದ ಬಳಿಕ ಜ್ಞಾನ ಅಥವಾ ಸಮ್ಯಕ್ ದರ್ಶನ ನಾಮರೂಪಗಳಿಗಿಂತ ಅತೀತವಾದ ಇಂದ್ರಿಯಗಳಿಗೆ ಗೋಚರವಾಗದ ಪರವಸ್ತುಗಳನ್ನು ಕುರಿತು ವಿಚಾರ ಮಾಡಬೇಕು. ಸತತವಾಗಿ ಸಾಧನೆಯನ್ನು ಮಾಡಬೇಕು. ಆಗ ಭಗವಂತನು ಆತನ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತಾನೆ, ಕಷ್ಟಗಳನ್ನು ದುಃಖಗಳನ್ನು ನಿವಾರಿಸುತ್ತಾನೆ. ಹೀಗೆ ಶ್ರದ್ಧೆಯಿಂದ ಆತ್ಮಜ್ಞಾನ ಮಾರ್ಗದಲ್ಲಿ ಪರಿಷ್ಕ್ರಮಣ ಮಾಡಿದವನು ಕೊನೆಗೆ ಸತ್ಯವೂ ಚೈತನ್ಯವೂ ಆನಂದವಾಗಿ ಪರಿಪೂರ್ಣ ಬ್ರಹ್ಮವಾಗಿರುವ ಅದ್ವೈತಾನುಭವಕ್ಕೆ ಸೇರುತ್ತಾನೆ. ಶ್ರೀ ಶಂಕರಾಚಾರ್ಯರ ವಿವೇಕ ಚೂಡಾಮಣಿಗೆ ಅವರು ರಚಿಸಿರುವ ಭಾಷ್ಯ, ಅವರು ರಚಿಸಿರುವ 20ಕ್ಕೂ ಹೆಚ್ಚಿನ ಸಂಸ್ಕೃತ ಸ್ತೋತ್ರಗಳು ಇವು ಆಧ್ಯಾತ್ಮ ಸಾಧಕರಿಗೆ ಕೈದೀವಿಕೆಗಳಾಗಿವೆ. ಧಾರ್ಮಿಕ ಜೀವನ ನಡೆಸುವ ಇಚ್ಛೆಯುಳ್ಳವರಿಗೆ ಮಾರ್ಗದರ್ಶಿಯಾಗಿವೆ. ಜೀವನಕ್ಕೊಂದು ನಂಬಿಕೆ, ಶ್ರದ್ಧೆ, ಧಾರ್ಮಿಕ ಆಧಾರ ಬೇಕೆಂದು ಹುಡುಕುವವರೆಲ್ಲರಿಗೂ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಉಪದೇಶಗಳಲ್ಲಿ ಮತ್ತು ಮಾತುಗಳಲ್ಲಿ ಉಪಯುಕ್ತವಾದ, ಸುಲಭವಾಗಿ ಆಚರಿಸಬಹುದಾದ ಬೋಧನೆಗಳು ಎಷ್ಟೋ ಅಡಗಿವೆ. ಅವರ ಉಪದೇಶಗಳು ಕತ್ತಲಲ್ಲಿನ ದಾರಿದೀಪಗಳಾಗಿವೆ.